ದೇಶಗಳಲ್ಲಿ ಅತ್ಯಂತ ಸುಂದರವಾದ ಮತ್ತು ವಿವಾದಕ್ಕೆ ಒಳಗಾಗಿರುವಂತಹ ಒಂದು ಮತ್ಸುರಿ ಬಂದಿದ್ದೀನಿ. ಅದರ ಹೆಸರು ಮಿತಾಮ ಮತ್ಸುರಿ ಅಂತ. ಮಿತಾಮ ಅಂತಂದರೆ ಆತ್ಮ ಅಂತ. ಈ ಹಬ್ಬನ 1947ರಿಂದ ಇದನ್ನು ಆಚರಿಸ್ಕೊಂಡು ಬಂದಿದ್ದಾರೆ. ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸಿಂದನೇ ನೋಡಿ ಎಷ್ಟು ಚೆನ್ನಾಗಿದೆ. ಲೈಟ್ಸು ಪೂರ್ತಿ ಉದ್ದಕ್ಕೂ ಇದೆ ನೋಡಿ ಇಲ್ಲಿ. ಈ ಹಬ್ಬದ ಮೇನ್ ಉದ್ದೇಶ ಏನು ಅಂತಂದರೆ, ಈ ಯುದ್ಧ ಮಾಡಿ ಪ್ರಾಣತ್ಯಾಗ ಮಾಡಿರ್ತಾರಲ್ಲ ಅವ್ರನ್ನ ನೆನೆಸ್ಕೊಳೋಕ್ಕೋಸ್ಕರ ಈ ಹಬ್ಬನ ಆಚರಣೆ ಮಾಡ್ತಾರೆ. ಇದನ್ನ ಮಿಕೋಶಿ ಅಂತಾರೆ. ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಇದು ರಥ ಥರ. ಇದನ್ನ ಎತ್ಕೊಂಡು ಊರೆಲ್ಲ ಸುತ್ತಾಡಿ ಈಗ ಯಸುಕುನಿ ಶ್ರೈನ್ ಹತ್ರ ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಯುದ್ಧ ಮಾಡಿ ಪ್ರಾಣತ್ಯಾಗ ಮಾಡಿರುವಂತಹ 24 ಲಕ್ಷ ಸೈನಿಕರನ್ನು ನೆನೆಸ್ಕೊಂಡು ಈ ಹಬ್ಬನ ಆಚರಣೆ ಮಾಡ್ತಾರೆ. ಇಲ್ಲಿ ಮಿಕೋಶಿ ಬರ್ತಾ ಇರೋದ್ರಿಂದ ಸೆಕ್ಯೂರಿಟಿ ಎಲ್ಲ ಕ್ರೌಡ್ ಕಂಟ್ರೋಲ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ. ಒಂದು ಕಡೆ ಸತ್ತಿರೋರ ಆತ್ಮನ ನೆನೆಸ್ಕೊಂಡು ಈ ಹಬ್ಬನ ಆಚರಣೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಈ ಸುತ್ತಮುತ್ತ ಇರೋ ದೇಶಗಳಲ್ಲಿ ಈ ಹಬ್ಬದ ಬಗ್ಗೆ ಏನೋ ಕಾಂಟ್ರವರ್ಸಿ ಅಂದರೆ ಟೀಕೆಗೆ ಒಳಗಾಗಿದೆ. ಆ್ಯಕ್ಚುಲಿ ಈ ಜಾಗ ಬಂದು ಈ ಹಬ್ಬ ನಡೆಯೋದು ಯಸುಕುನಿ ಶ್ರೈನ್ ಅಂತ ಜಾಗದಲ್ಲಿ ನಡೆಯುತ್ತೆ. ಸೊ ಒಂದು ಕಡೆ ಸೈನಿಕರನ್ನ ನೆನೆಸ್ಕೊಂಡು ಈ ಹಬ್ಬನ ಆಚರಣೆ ಮಾಡ್ತಿದ್ದಾರೆ ಜಪಾನಲ್ಲಿ. ಇನ್ನೊಂದು ಕಡೆ ಸುತ್ತಮುತ್ತ ದೇಶಗಳು ಈ ಯಸುಕುನಿ ಶ್ರೈನ್ನ ಟೀಕೆ ಮಾಡ್ತಾರೆ. ಯಾಕೆ ಟೀಕೆ ಮಾಡ್ತಾರಂತಂದರೆ, 2ನೇ ಮಹಾಯುದ್ಧದಲ್ಲಿ ಇರ್ತಾರಲ್ಲ ಅಪರಾಧಿಗಳು, ಸೊ ಅವ್ರನ್ನೂ ಕೂಡ ಈ ಲಿಸ್ಟಲ್ಲಿ ಸೇರಿಸ್ಕೊಂಡು ಆಚರಣೆ ಮಾಡ್ತಾರೆ ಅನ್ನೋ ರೀಸನ್ನಿಂದ ಈ ಹಬ್ಬನ ಕ್ರಿಟಿಸೈಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ 30,000 ಲ್ಯಾಂಟರ್ನ್ ಲೈಟ್ಸ್ನ ಹಾಕಿದ್ದಾರೆ. ಈ ಹಬ್ಬ 3 ದಿನ ಇದ್ರೂ ಸಹ ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಫಾರಿನರ್ಸು ಇದ್ದಾರೆ, ಜಾಪನೀಸು ಇದ್ದಾರೆ, ತುಂಬ ಜನ ಇದ್ದಾರೆ ಕ್ರೌಡು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈ ಲ್ಯಾಂಟರ್ನ್ ಲೈಟ್ಸ್ ಮೇಲೆ ನಮ್ಮ ಹೆಸರು ಬರಬೇಕು ಅಂತಂದರೆ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿ ಪೇ ಮಾಡಿದ್ರೆ ನಮ್ಮ ಹೆಸರು ಕೂಡ ಇಲ್ಲಿರುತ್ತೆ ನೋಡಿ. ಇಲ್ಲೇ ಬಂದು ಬರ್ಸ್ಬೇಕು. ಸೊ ಇಲ್ಲಿ ಬರ್ಸಿದಾಗ ಆ ಲ್ಯಾಂಟರ್ನ್ ಲೈಟ್ಸ್ ಮೇಲೆ ನಮ್ಮ ಹೆಸರು ಕೂಡ ಇರುತ್ತೆ ನೋಡಿ. ಇಲ್ಲೆಲ್ಲ ಹೆಸರಿದೆ ನೋಡಿ. ಇಲ್ಲಿ ಕೆಳಗಡೆ ಬಂದಾಗ ನೋಡಿ, ಕೆಳಗಡೆ ಖಾಲಿ ಇದೆ. ಸೊ ಅಲ್ಲಿ ನಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡ್ರೆ ಈ ಖಾಲಿ ಇರೋ ಲ್ಯಾಂಟರ್ನ್ಸ್ ಮೇಲೆ ನಮ್ಮ ಹೆಸರು ಬರೀತಾರೆ. ಹೀಗಿರುತ್ತೆ. ಲೈಟ್ ಆನ್ ಮಾಡಿ ಅದ್ರ ಹೊರಗಡೆ ಈ ಥರ ಹಾಕಿದಾಗ ನೋಡಿ ಈ ಥರ ಕಾಣುತ್ತೆ. ಒಳಗಡೆ ಏನಿದೆ ಅಂದರೆ ಜಸ್ಟ್ ಲೈಟ್ ಇದೆ ಅಷ್ಟೇ. ಲೈಟ್ ಇದೆ. ಹೊರಗಡೆಯಿಂದ ಇದು ಪೇಪರ್ ಇದು. ಸೊ ಇದು ಪೇಪರು, ಇದು ವುಡ್. ಸೊ ಇಲ್ಲಿ ಹೆಸರಿರುತ್ತೆ. ಇದು ಕ್ಯಾಲಿಗ್ರಫಿಯಲ್ಲಿ ಬರೆದಿರೋಂತಹ ಕ್ಯಾರೆಕ್ಟರ್ಸು. ನಿಜವಾಗ್ಲೂ ನನಗೇನೂ ಅರ್ಥ ಆಗ್ತಾ ಇಲ್ಲ ಇದು. ಇದು ಈ ಸೈನ್ ಬಂದು ಹಾರ್ಟ್ ಅಂತ, ಇದು ಕೊಕೊರೋ. ಬಟ್ ಇದು ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಜಪಾನಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿ ಈ ಥರ ಸ್ಟೇಜಲ್ಲೇ ಮಾಡ್ತಾರೆ. ಸೊ ನಮ್ಮ ಕಡೆನೂ ಸ್ಟೇಜ್ ಹಾಕ್ಬಿಟ್ಟು ಡ್ಯಾನ್ಸ್ ಎಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸು, ಅದೇ ಥರ ಇಲ್ಲಿ ಜಾಪನೀಸ್ ಸ್ಟೈಲಲ್ಲಿ ನೋಡಿ ಈ ಥರ ಒಂದು ಪ್ಲೇಸ್ ಇರುತ್ತೆ. ಹಿಂದ್ಗಡೆ ಬ್ಯಾಕ್ಗ್ರೌಂಡು ಆಲ್ಮೋಸ್ಟ್ ಜಪಾನ್ ಕಲ್ಚರಲ್ಲಿ ಹಿಂದ್ಗಡೆ ಬಾನ್ಸಾಯಿ ಟ್ರೀ ಇರುತ್ತಲ್ಲ ಆ ಥರ ಪಿಕ್ಚರೇ ಇರುತ್ತೆ. ಸೊ ಇದು ಜಾಪನೀಸ್ ಸ್ಟೈಲಲ್ಲಿರುವಂಥ ಸ್ಟೇಜ್. ಸೊ ಇಲ್ಲೇ ಹಬ್ಬ ನಡೆಯುವಾಗ ಈ ಥರ ಜಾಗದಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾರೆ. ಓಕೆ, ಸೊ ಈ ಕಡೆ ಏನಿದೆ ನೋಡೋಣ ಬನ್ನಿ. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ. ವಾವ್, ಸೋ ಬ್ಯೂಟಿಫುಲ್. ಸೊ ಇದೇನು ನೋಡ್ತಿದ್ದೀರಲ್ಲ ಇದು ನೆಬುತಾ ಅಂತ. ಡೀಟೇಲಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಲ್ಯಾಂಟರ್ನ್ ಲೈಟು, ಅದ್ರ ಮೇಲ್ಗಡೆ ಪಿಕ್ಚರ್ಸ್ ಎಲ್ಲ ಇದೆ.
ಟ್ರೈನ್ ನಿಲ್ಸಿದ್ದಾರೆ ಇಲ್ಲಿ, ಟ್ರೈನ್. ಮತ್ತು ಇಲ್ಲಿ ಯುದ್ಧ ವಿಮಾನ. ಯುದ್ಧ ವಿಮಾನ. ಬಾಂಬ್ ಹಾಕೋದು ಇದು ಶೂಟ್ ಮಾಡೋದು ಏನಂತಾರೆ ಇದನ್ನ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ಕೊಳೋರಿಗೆ ನೋಡಿ ಅಭ್ಯಾಸ ಇದೆ ನೋಡಿ, ಇಲ್ಲೂ ಒಂದು ಸ್ಟ್ಯಾಂಪ್ ಇದೆ. ಈ ಒಂದು ಫ್ಲೈಟ್ದು ಈಗ ಬರುತ್ತೆ ನೋಡಿ. ಸೊ ನಿಮ್ಗೇನಾದರೂ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋ ಅಭ್ಯಾಸ ಇದ್ದರೆ ಇಲ್ಲೊಂದು ಸ್ಟ್ಯಾಂಪ್ ಇದೆ. ಈ ಹಬ್ಬ ಬಂದು 4 ದಿನ ಇರುತ್ತೆ. ಜುಲೈ 13ರಿಂದ 16ನೇ ತಾರೀಕುವರೆಗೂ ಈ ಹಬ್ಬನ ಆಚರಣೆ ಮಾಡ್ತಾರೆ. ಈ ಲೈಟ್ಸ್ ಎಲ್ಲ ಲೈಟ್ ಅಪ್ ಆಗೋದು 6:30 ಮೇಲ್ಗಡೆ. ಆ ಕತ್ಲಾದ ತಕ್ಷಣ ತುಂಬ ಬ್ರೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಡ್ಯಾನ್ಸ್ ಏನು ಮಾಡ್ತಿದ್ದಾರಲ್ಲ ಇದನ್ನು ಬೋನ್ ಓದೋರಿ ಅಂತ ಕರೀತಾರೆ ನೋಡಿ. ಇಲ್ಲಿ ಮೇನ್ ಸ್ಟೇಜಲ್ಲಿ ಆಡ್ತಾ ಇರ್ತಾರೆ. ಸೊ ಅವ್ರನ್ನೆಲ್ಲ ನೋಡಿಕೊಂಡು ಸುತ್ತ ಆಡ್ತಾ ಇದ್ದಾರೆ ನೋಡಿ, ನಿಂತು ಅವ್ರ ಸುತ್ತ. ನಾವು ಯಾಕೆ ಸುಮ್ಮನೆ ನೋಡ್ತಾ ಇರಬೇಕು, ನಾನು ಒಂದೆರಡು ಸ್ಟೆಪ್ ಹಾಕ್ಬಿಡ್ತೀನಿ. ನೋಡೋಕ್ಕೇನೋ ಈಸಿಯಾಗಿ ಅನಿಸ್ತು, ಆದರೆ ಎಷ್ಟೊಂದು ಸ್ಟೆಪ್ಸ್ ಎಲ್ಲ ಇತ್ತು, ಅದು ನೆನ್ಪಿಟ್ಕೊಳೋದೇ ಕಷ್ಟ ಆಗುತ್ತೆ ನೋಡಿ. ಇವತ್ತಿಂದು ಬೋನ್ ಓದೋರಿ ಮುಗೀತು ಅಂತ ಡ್ರಮ್ಸ್ ಬಾರಿಸ್ತಾ ಇದ್ದಾರೆ. ಫಾಸ್ಟಾಗಿ ಎಲ್ಲ ಕ್ಲಾಪ್ಸ್ ಮಾಡ್ತಿದ್ದಾರೆ. ಫುಲ್ ಖುಷಿಯಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿ ಹೋಗ್ತಾ ಇದ್ದಾರೆ ವಾಪಸ್ ನೋಡಿ. ಸೊ ಎಲ್ಲ ಮುಗೀತು. ಸೊ ತಿನ್ನೋಣ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ಎಷ್ಟೊಂದು ಶಾಪ್ಸ್ ಇದ್ದಾವೆ ನೋಡಿ ಇಲ್ಲಿ. ಫುಲ್ಲು ಉದ್ದಕ್ಕೂ ಡಿಫ್ರೆಂಟ್ ನಾನು ನೋಡೇ ಇಲ್ಲ ಆ ಥರ ಎಲ್ಲ ಐಟಮ್ಸ್ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಕ್ರೌಡೆಲ್ಲ ಇಷ್ಟೊಂದಿದ್ರೂ ಸಹ ನೋಡಿ ಎಲ್ಲ ಲೈನಲ್ಲಿ ನಿಂತ್ಕೊಂಡು ಒಬ್ಬರಾದ್ಮೇಲೆ ಒಬ್ಬರು ತಗೊಂಡು ನೀಟಾಗಿ ಹೋಗ್ತಾ ಇದ್ದಾರೆ. ಈ ಥರ ವಿಷಯದಲ್ಲೇ ನೋಡಿ ಜಪಾನ್ ಇಷ್ಟೊಂದು ಫೇಮಸ್ ಆಗೋದು. ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದುವರೆದಿದ್ರೂ ಸಹ ಅಮೇಝಿಂಗ್ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದ್ರೆ. ಇದೇ ನೋಡಿ ಮೇನ್ ಶ್ರೈನ್.
ಈ ಹಬ್ಬ ಬಂದು ಡೇ ಟೈಮಲ್ಲಿ ಕೂಡ ಇರುತ್ತೆ. ಯಾರಾದರೂ ಟೋಕಿಯೋಗೆ ಬಂದಿದ್ರೆ ಟ್ರಿಪ್ಗೆ ಈ ಟೈಮಲ್ಲಿ ಜುಲೈ 13ರಿಂದ 16ನೇ ತಾರೀಕು ಒಳಗೆ ಇದ್ದರೆ ಟೋಕಿಯೋದಲ್ಲಿ ಈ ಮತ್ಸುರಿನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ತುಂಬ ಜಪಾನ್ ಕಲ್ಚರ್ನ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ನಿಮಗೆ ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ಕೋಬೋದು. ಡೇ ಟೈಮಲ್ಲೂ ಇರುತ್ತೆ, ನೈಟಲ್ಲೂ ಇರುತ್ತೆ. ಡೇ ಟೈಮಲ್ಲಿ ಡ್ಯಾನ್ಸ್ ಮಾಡೋದು, ಡಿಫ್ರೆಂಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಬಟ್ ಈ ಲೈಟ್ಸ್ನ ನೋಡಬೇಕು ಅಂತಂದರೆ ನೈಟ್ ಟೈಮಲ್ಲೇ ಬರಬೇಕು. 6:30 ಮೇಲ್ಗಡೆ ಡಾರ್ಕ್ ಆದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಲ್ಲಿ ತಿನ್ನೋಕ್ಕೆ ಸಿಗುತ್ತೆ, ಊಟದ ಸ್ಟಾಲ್ಸ್ ಇದೆ, ಡ್ಯಾನ್ಸ್ ಎಲ್ಲ ಮಾಡ್ಬೋದು. ನೀವು ನೋಡಿಕೊಂಡು ಅವ್ರನ್ನ ಕಾಪಿ ಮಾಡ್ತಾ ಡ್ಯಾನ್ಸ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಇದೇ ಥರ ಜಪಾನ್ ಬಗ್ಗೆ ನಿಮಗೆ ತಿಳ್ಕೊಬೇಕು ಅಂತಂದರೆ ಬೆಂಗಳೂರು ಟು ಜಪಾನ್ ಡೈರೀಸ್ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಾನೇ